ಒಂದ್ ಕಡೆ ಬಿಹಾರ ಎಲೆಕ್ಷನ್ಗೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ. ಮತ್ತೊಂದು ಕಡೆ ಅಲ್ಲಿ ಬಿಹಾರದಲ್ಲಿ ಸೀಟು ಹಂಚಿಕೆಯ ಜಟಾಪಟಿ ಕೂಡ ತಾರಕಕ್ಕೇರಿದೆ. ಇದು ಒಂದ್ ಕಡೆ ಆದ್ರೆ ಬಿಹಾರ ಎಲೆಕ್ಷನ್ನ ಬಿಸಿ ಕರ್ನಾಟಕದಲ್ಲೂ ಕೂಡ ಜೋರಾಗಿದೆ. ಅದೇನಂತ ಹೇಳಿದ್ರೆ ಬಿಹಾರ ಎಲೆಕ್ಷನ್ಗೆ ಕಾಂಗ್ರೆಸ್ನವರು ಕರ್ನಾಟಕದಿಂದ ಹಣ ಕಳಿಸ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ. ಕರ್ನಾಟಕವನ್ನ ATM ತರ ಮಾಡ್ಕೊಬಿಟ್ಟಿದೆ ಕಾಂಗ್ರೆಸ್ ಅಂತ ಹೇಳಿ ಬಿಜೆಪಿ ಆರೋಪಗಳನ್ನ ಮಾಡ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ಇವರಿಬ್ಬರ ನಡುವಿನ ವಾಕ್ಸಮರ ಹೇಗಿದೆ ಬನ್ನಿ ನೋಡೋಣ. 300 ರೂಪಾಯಿ ಊಟ 300 ಕೋಟಿ ವಸೂಲಿ. ಆಪರೇಷನ್ ಕಮಲಕ್ಕೆ ಹೆಂಗ್ರಿ ಬರ್ತಾ ಇತ್ತು ದುಡ್ಡು ನಿಮಗೆ? ಲೂಟಿ ಮಾಡ್ತಾ ಇದಾರೆ ಅಂದೆ, ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರ್ ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದಾರೆ ಅಂದೆ. ಆಂಬುಲೆನ್ಸ್ ಅಲ್ಲಿ ಅವ್ರ ಅಪ್ಪ ದುಡ್ಡು ತರಿಸಿದ್ರು. ಯಾರ ರಾಜ್ಯದಿಂದ ತರಿಸಿದ್ರಂತ? ನೀವು ಇಷ್ಟು ಹಣ ಕೊಡಬೇಕು, ನಿಮ್ಮ ಇಲಾಖೆಯಿಂದ ಇಷ್ಟು ಹಣ ಕೊಡಬೇಕು. ದಾಖಲೆ ಸಮೇತ ಅವರು ಬಿಡುಗಡೆ ಮಾಡಿ. ಇದು ಸಿದ್ದರಾಮಯ್ಯನವರ ಫೈನಾನ್ಸ್ ಲೆಕ್ಕಾಚಾರ. ಯಾವ ರಾಜ್ಯದ ಚುನಾವಣೆಗೂ ಕೂಡ ಕರ್ನಾಟಕದಿಂದ ಏನು 5 ಪೈಸೆನೂ ಕೊಟ್ಟಿಲ್ಲ. ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಅಂತಾನೆ ಹೈಪ್ ಕ್ರಿಯೇಟ್ ಮಾಡಿರೋ ಬಿಹಾರ ಚುನಾವಣೆ ಅಖಾಡ ರಂಗೇರಿದೆ. ಮೊದಲ ಹಂತದಲ್ಲಿ ಚುನಾವಣೆ ನಡೆಯುವ ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆಯೂ ಮುಗಿದಿದೆ. ಮೋದಿ ರಾಹುಲ್ ಅಬ್ಬರದ ಕ್ಯಾಂಪೇನ್ಗೆ ರೆಡಿಯಾಗಿದ್ದಾರೆ. ಈ ನಡುವೆ ಇಂಡಿಯಾ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಒಪ್ಪಂದ ಇನ್ನೂ ಪೂರ್ತಿಯಾಗಿಲ್ಲ. ಹೀಗಿದ್ರೂ ಆರ್ಜೆಡಿ 143 ಕ್ಷೇತ್ರಗಳಲ್ಲಿ ಸ್ಪರ್ಧಿಸುವುದಾಗಿ ಪಟ್ಟಿ ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಕೂಡ 60 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಿಸಿದೆ. ಈಗ ಕಣದಲ್ಲಿ ಉಳಿಯೋದ್ಯಾರು, ಹಿಂದೆ ಸರಿಯೋದ್ಯಾರು, ಸೀಟು ಹಂಚಿಕೆ ಕತೆ ಏನು ಅನ್ನೋದು ರೋಚಕತೆ ಪಡೆದುಕೊಂಡಿದೆ. ಬಿಹಾರದಲ್ಲಿ ಇಷ್ಟೆಲ್ಲ ಆಗ್ತಿರುವಾಗಲೇ ಇದೇ ಬಿಹಾರ ಚುನಾವಣೆಯ ವಿಚಾರ ಕರ್ನಾಟಕದಲ್ಲೂ ಬಿಜೆಪಿ ಕಾಂಗ್ರೆಸ್ ಕದನಕ್ಕೆ ನಾಂದಿ ಹಾಡಿದೆ. ಬಿಹಾರ ಚುನಾವಣೆಗಾಗಿ ಕಲೆಕ್ಷನ್ಗಿಳಿದ ಕಾಂಗ್ರೆಸ್ ಎಂದ ಬಿಜೆಪಿ ದಾಖಲೆ ಬಿಡುಗಡೆಯ ಸವಾಲ್ ಹಾಕಿದ ಕೈಪಡೆ. ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಸಚಿವರೊಂದಿಗೆ ಡಿನ್ನರ್ ಮೀಟಿಂಗ್ ನಡೆಸಿದ್ರು. ಈ ಡಿನ್ನರ್ ಮೀಟಿಂಗ್ ನಡೆಸುತ್ತೆ ಬಿಹಾರ ಚುನಾವಣೆಗೆ 300 ಕೋಟಿ ವಸೂಲಿ ಮಾಡಲು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ರು. ಇದಕ್ಕೆ ನಿನ್ನೆ ಸಂಸದ ರಾಘವೇಂದ್ರ ಕೂಡ ಧ್ವನಿಗೂಡಿಸಿದ್ರು. ಇನ್ನಿವತ್ತು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಹಣ ವಸೂಲಿಗೆ ಫಿಕ್ಸ್ ಮಾಡಿದ್ದಾರೆ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಯಾವ ಚುನಾವಣೆಗೂ 5 ಪೈಸೆ ಕಳಿಸಿಲ್ಲ, ಮುಂದೆಯೂ ಕಳಿಸಲ್ಲ ಎಂದಿದ್ದಾರೆ. ಜಸ್ಟ್ ಒಬ್ಬೊಬ್ಬರಿಗೆ 300 ರೂಪಾಯಿ ಊಟ, 300 ರೂಪಾಯಿ ಊಟ 300 ಕೋಟಿ ವಸೂಲಿ. ಇದು ಸಿದ್ದರಾಮಯ್ಯನವರ ಫೈನಾನ್ಸ್ ಲೆಕ್ಕಾಚಾರ. ಅಂದ್ರೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಬಹಳ ಖ್ಯಾತಿಯನ್ನ ಪಡೆದ್ಬಿಟ್ಟವರಲ್ಲ. ಕ್ಯಾಬಿನೆಟಿನ ಎಲ್ಲ ಮಂತ್ರಿಗಳು ಅವರ ಅಧಿಕಾರಿಗಳಿಗೆ ಬಿಹಾರ ಚುನಾವಣೆಗೆ ದುಡ್ಡನ್ನ ಕಳಿಸಬೇಕು, ಫಂಡನ್ನ ಕಳಿಸಬೇಕು ಅಂತೇಳಿ ಅಧಿಕಾರಿಗಳಿಂದ ಲೂಟಿ ಮಾಡ್ತಾ ಇದಾರೆ ಅಂದೆ, ವಸೂಲಿ ಮಾಡ್ತಿದ್ದಾರೆ. ಕಣ್ಣೀರ್ ಹಾಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಎದುರಿಗೆ ಹೇಳ್ತಾ ಇದಾರೆ ಅಂದೆ. ಒಂದೊಂದು ಫಿಕ್ಸ್ ಮಾಡಿದ್ದಾರೆ. ನೀವು ಇಷ್ಟು ಹಣ ಕೊಡಬೇಕು, ನಿಮ್ಮ ಇಲಾಖೆಯಿಂದ ಇಷ್ಟು ಹಣ ಕೊಡಬೇಕು, ಅಲ್ಲೇ ಬಿಹಾರಕ್ಕೆ ಇಲೆಕ್ಷನ್ ರೊಕ್ಕ ಕಳಿಸಬೇಕು. ಇದೆಲ್ಲ ಮಾತುಕತೆಯಾಗಿ ಇವತ್ತು ಬಿಹಾರಕ್ಕೆ ಹಣ ಯಾಕಂದ್ರೆ ಇಡೀ ರಾಷ್ಟ್ರದಲ್ಲಿ ನಮಗೆ ಯಾವತ್ತೂ ಯಾವ ರಾಜ್ಯದ ಚುನಾವಣೆಗೂ ಕೂಡ ಕರ್ನಾಟಕದಿಂದ ಏನು 5 ಪೈಸೆನೂ ಕೊಟ್ಟಿಲ್ಲ, ಬಿಹಾರಕ್ಕೂ ಕೊಡ್ತಾ ಇಲ್ಲ. ಇಷ್ಟು ಮಾತ್ರವಲ್ಲ, ಡಿಸಿಎಂ ಡಿಕೆ ಬಿಜೆಪಿ ಆರೋಪಿಸುತ್ತಿರುವಂತೆ ಹಣ ವಸೂಲಿ ಬಗ್ಗೆ, ಕಲೆಕ್ಷನ್ ಬಗ್ಗೆ ದಾಖಲೆ ಇದ್ರೆ ಬಿಡುಗಡೆ ಮಾಡುವಂತೆ ಸವಾಲು ಹಾಕಿದ್ದಾರೆ. ಅವ್ರದ್ದೇನೋ ದಾಖಲೆ ಇದ್ರೆ ದಾಖಲೆ ಸಮೇತ ಅವರು ಬಿಡುಗಡೆ ಮಾಡಲಿ. ಅವರ ಆರೋಪ ಎಲ್ಲ ಅದಕ್ಕೆ ಮತ್ತೊಂದು ಸುಳ್ಳಿಗೆ ಇನ್ನೊಂದು ಹೆಸರು ತಗೊಳ್ಳೋದು ಬೇಡ. ರಾಘವೇಂದ್ರ ಇಟ್ ಅಂಡ್ ರನ್ ಮಾಡ್ತಾರಲ್ಲ ಕೆಲವು ನಾಯಕರುಗಳಿದ್ದಾರೆ, ಇಟ್ ಅಂಡ್ ರನ್. ಹಂಗೆ ನೀವು ರಾಘವೇಂದ್ರನು ಆಗೋದು ಬೇಡ. ಹೀಗೆ ಸವಾಲ್ ಹಾಕೋದು ಅಷ್ಟೇ ಅಲ್ಲ, ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಕಾಲದ ಆಪರೇಷನ್ ಕಮಲದ ಬಗ್ಗೆ ಪ್ರಸ್ತಾಪಿಸಿ ಕುಟುಕಿದ್ದಾರೆ. ಜೊತೆಗೆ ಅನಂತ್ ಕುಮಾರ್ ಹಾಗೂ ಯಡಿಯೂರಪ್ಪ ನಡುವೆ ನಡೆದ ಕಪ್ಪ ಕೊಡುವ ಸಂಭಾಷಣೆಯನ್ನ ಸ್ಮರಿಸಿ ತಿವಿದಿದ್ದಾರೆ. ಮಧು ಬಂಗಾರಪ್ಪ ಕೂಡ ಯಡಿಯೂರಪ್ಪ ಆಂಬುಲೆನ್ಸ್ ನಲ್ಲಿ ಹಣ ತಂದಿದ್ರು ಎಂದಿದ್ದಾರೆ. ಆಪರೇಷನ್ ಕಮಲಕ್ಕೆ ಹೆಂಗ್ರಿ ಬರ್ತಾ ಇತ್ತು ದುಡ್ಡು ನಿಮಗೆ? ಇಡೀ ರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಹೇಗೆ ಆಯ್ತು ನಿಮ್ಗೆ ಗೊತ್ತಿರ್ಬೇಕಲ್ಲ. ಎಲ್ಲಿಂದ ಬಂತು ಅಷ್ಟು ದುಡ್ಡು? ತಂದೆಯವರಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತ್ ಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನ್ ಮಾತಾಡಿದ್ರು? ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ, ನಾವು ಮೇಲೆ ಕಪ್ಪ ಕೊಡ್ಬೇಕಾಗಿತ್ತು, ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರಂತ
ಸ್ವತಃ ಯಡಿಯೂರಪ್ಪ ಅವ್ರು ಹೇಳಿದ್ದು. ಆಂಬ್ಯುಲೆನ್ಸ್ ಅಲ್ಲಿ ಅವ್ರ ಅಪ್ಪ ದುಡ್ಡು ತರಿಸಿದ್ರು. ಯಾವ ರಾಜ್ಯದಿಂದ ತರಿಸಿದ್ರಂತೆ? ಪೊಲೀಸ್ ಜೀಪಲ್ಲಿ ತರಿಸಿದ್ರು. ಏನ್ ಸಾಧನೆ? ಮುನ್ಸಿಪಾಲಿಟಿಯಿಂದ ಬಂದವನು. ಆ ಯೋಚನೆ, ಆ ಚಿಂತನೆ ಅದಿಲ್ಲದೆ ಇನ್ನೇನು ಅವರಿಗೆ ಆ ಅನುಭವ ಇರಬಹುದು. ಒಂದ್ ಕಡೆ ಬಿಹಾರದಲ್ಲಿ ಸೀಟು ಹಂಚಿಕೆಯ ತಿಕ್ಕಾಟ ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಈ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ಬಿಹಾರ ಫಂಡಿಂಗ್ ಫೈಟ್ ಜೋರಾಗಿಯೇ ನಡೀತಿದೆ. ಬ್ಯೂರೋ ರಿಪೋರ್ಟ್, TV9.